ಶೋರ್ ಶಾಟು. ಅವರಿದ್ದರೆ ವಿಕೆಟ್ ತೆಗಿತಾರೆ. ಎಂಡ್ ಆಫ್ ದ ಡೇ ವಿಕೆಟ್ ತೆಗ್ದಿಲ್ವಾ ಸಮಸ್ಯೆ ಇಲ್ಲ, ಬಟ್ ರನ್ ಕೊಡಲ್ಲ ಅವರು, ಡಾಟ್ ಬಾಲ್ಸ್ ಮಾಡ್ತಾರೆ. ಸೊ ಹಾಗಾಗಿ ಬೂಮ್ರಾ ಇಲ್ಲ ಅಂದರೂ ಕೂಡ ಇಲ್ಲಿ ಬಂದಿದ್ದೀವಿ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ. ಬೂಮ್ರಾ ಲೆವೆಲ್ಗೆ ಇಲ್ಲ ಅಂದ್ರೂ ಇವಾಗಿರೋ ಕಾಂಪಿಟೇಷನ್ಸ್ಗೆ ನ್ಯೂಜಿಲ್ಯಾಂಡ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇದೆ. ಎಲ್ಲವೂ ಆ್ಯಂಡ್ ಒಂದು ಚೂಸ್ ಮಾಡಲೇಬೇಕಂದ್ರೆ ಐ ವಿಲ್ ಗೋ ವಿತ್ ಬ್ಯಾಟಿಂಗ್. ಡೆಪ್ತ್ ಇದೆ ಆ್ಯಂಡ್ ಫಾರ್ಮಲ್ಲಿದ್ದಾರೆ, ಎಲ್ಲರೂ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ರೋಹಿತ್ ಶರ್ಮನು ಏನು 1-2 ರನ್ಗೆ ಔಟ್ ಆಗ್ತಾಯಿಲ್ಲ, ಒಂದು 20, 30, 40 ಸ್ಕೋರ್ ಮಾಡ್ತಿದ್ದಾರೆ. ಸೊ ಅದೆಲ್ಲ ಏನು ಸಮಸ್ಯೆ ಇಲ್ಲ. ಸೊ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಅಂತೀರಾ? ಸೊ ನ್ಯೂಜಿಲ್ಯಾಂಡ್ ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆ, ಬೌಲಿಂಗ ಅವರು ಮಧ್ಯದಲ್ಲೇ ಇದ್ದಾರೆ, 6ಕ್ಕೆ ಇಕ್ಕಿಲ್ಲ, 3ಕ್ಕೆ ಇಳಿದಿಲ್ಲ. ಬ್ಯಾಟಿಂಗ್ ಕೂಡ ಭಯಂಕರ ಸ್ಟ್ರಾಂಗ್ ಅನ್ನೋ ಥರದ್ದು ಏನಿಲ್ಲ, ಬೌಲಿಂಗ್ ಕೂಡ ಭಯಂಕರ ಸ್ಟ್ರಾಂಗು ಅನ್ನೋ ಥರ ಬ್ಯಾಲೆನ್ಸಿಂಗ್ ಆಗಿದೆ ಅವ್ರದ್ದು. ಸೊ ಗೊತ್ತಿಲ್ಲ ಔಟ್ ಆಫ್ ಸಿಲೆಬಸ್ ಅವರು ಯಾವ ಬೌಲರ್ ಪರ್ಫಾರ್ಮ್ ಮಾಡ್ತಾರೆ, ಯಾವ ಬ್ಯಾಟರ್ ಹೆಂಗೆ ಆಡ್ತಾರೆ ಗೊತ್ತಿಲ್ಲ. ಎಂಡ್ ಆಫ್ ದ ಡೇ ಅವ್ರಿಗೆ ಹೇಳಿದ್ನಲ್ಲ, ಗುಡ್ಡೇ ಆಗಬೇಕಷ್ಟೇ. ನಾನು ಹೇಳ್ತಾ ಇರ್ತೀನಲ್ಲ, ಕ್ರಿಕೆಟ್ ಈಸ್ ಅ ಫನ್ನಿ ಗೇಮ್. ಆವತ್ತಿನ ದಿವಸ ಯಾರು ಆಡ್ತಾರೆ ಅವ್ರು ಗೆಲ್ತಾರೆ. ಸೊ ಬ್ಯಾಲೆನ್ಸ್ಡ್ ಆಗಿದೆ ಅವ್ರದ್ದು ಟೀಮ್. ಇಬ್ಬರು ಮ್ಯಾಚ್ ಆಡಿದಾಗ ಒಂದು ಮ್ಯಾಚ್ ಏನೋ ಟೈ ಆಗಿತ್ತು, ಅದಾದಮೇಲೆ 7 ಮ್ಯಾಚ್ಗಳಿಗೆ ರಿಸಲ್ಟೇ ಬಂದಿರಲಿಲ್ಲ. ಚಟಾಪಟಿ ಸ್ಟ್ರಾಂಗ್ ಆಗಂತೂ ಆಡ್ತಾರೆ. ಸೊ ಇವತ್ತೇನಾದರೂ ಟೈ ಆಗಿಬಿಟ್ರೆ ಮ್ಯಾಚ್ ಇಲ್ಲ, ಫೈನಲ್ಲು ಟೈ ಆಗೋ ಚಾನ್ಸಸ್ ಕಡಿಮೆ ಇದೆ. ಯಾಕಂದರೆ ಇದು 120 ಬಾಲ್ ಮ್ಯಾಚ್ ಅಲ್ಲ, 300 ಬಾಲ್ ಮ್ಯಾಚ್ ಆಗಿರೋದ್ರಿಂದ ಒನ್ ಡೇ ಆಲ್ಮೋಸ್ಟ್ ನಮಗೆ ಟೈ ಆಗಲ್ಲ. ನಾನು ಹೇಳಿದ್ನಲ್ವ, ಇದುವರೆಗೂ ನಮ್ಮ ಇಂಡಿಯಾ ಗೆದ್ದಿರೋದು ಅಷ್ಟೇ. ನಾವೇನು ಹತ್ತತ್ರ ಹೋಗಿ ಲಾಸ್ಟ್ ಸೆಕೆಂಡ್ ಓವರ್ ಗೆದ್ದಿಲ್ಲ, ಮುಂಚೆನೇ ಗೆದ್ದಿದ್ದೀವಿ, ಕಂಫರ್ಟಬಲಾಗಿ ಗೆದ್ದಿದ್ದೀವಿ. 40th ಓವರ್ ಗೆದ್ದಿದ್ದೀವಿ, 45ನೇ ಓವರ್ ಗೆದ್ದಿದ್ದೀವಿ. ಸೊ ಹಾಗಾಗಿ ಒಂದು ಬಾಲಲ್ಲಿ ಅದು IPL ಅಲ್ಲಿ T20 ಮ್ಯಾಚಸ್ ಎಲ್ಲ ಆಗುತ್ತೆ. ಯಾಕಂದರೆ ಇರೋದು 120 ಬಾಲು, ಅದು ಲಾಸ್ಟ್ ಓವರ್ವರೆಗೂ ಹೋಗ್ತಾರೆ. ಲಾಸ್ಟ್ ಓವರ್ ಫುಲ್ಲು ಸೀಟಿನ ತುದಿಯಲ್ಲಿ ಕೂತ್ಕೊಂಡು ನೋಡಬೇಕು, ಆ ರೀತಿ ಇದಿರುತ್ತೆ. ಬಟ್ ಇದು ಒನ್ ಡೇ ಆಗಿರೋದ್ರಿಂದ ಆ ಥರ ಚಾನ್ಸಸ್ ಇರಲ್ಲ. ಆ್ಯಂಡ್ ಟೈ ಆಗಿದ್ದರೂ ಕೂಡ ರನ್ ನೋಡ್ದೇನು ಟೈ ಆಗಿಲ್ಲ, ಬೇರೆ ಬೇರೆ ಕಾರಣಗಳಿಂದ, ಬ್ಯಾಡ್ ಲೈಟ್ ಅಂತಾಗಿದೆ, ಮಳೆ ಬಂದಾಗಿದೆ, ಬೇರೆ ಏನೋ ಕಾರಣಕ್ಕಾಗಿದೆ. ರನ್ನು ಡ್ರಾ ಆಗಿ ಯಾವುದೂ ಟೈ ಆಗಿಲ್ಲ. ಸೊ ಹಾಗಾದರೆ ಇವತ್ತು ಟೈ ಆಗಲ್ಲ. ಆ್ಯಂಡ್ ಆಲ್ಸೋ ಟೈ ಆಗಲ್ಲ, ಲೇಟ್ ಆಗುತ್ತೆ ಅಂತ. ಟೈ ಆಗಲ್ಲ, ತುಂಬಾನೇ ಕಡಿಮೆ. ಮುಂಚೆ ಆಗಿರೋದು ನಾನು ಯಾಕೆ ಹೇಳಿದೆ ಅಂದರೆ, ಬಿಕಾಸ್ ಎರಡೂ ಕೂಡ ನಾವು ನೀಟಾಗಿ ನೋಡೋದಾದರೆ ಎರಡೂ ಟೀಮ್ ಏನದಾವೆ ತುಂಬ ಸ್ಟ್ರಾಂಗ್ ಇದ್ದಾರೆ. ಅವರವರ ಪಂದ್ಯದಲ್ಲಿ ಅವರವರ ಆಟಗಾರರು ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ. ಸೊ ಸ್ಟ್ರಾಂಗ್ ಕಾಂಪೋನೆಂಟ್ ಜೊತೆ ಫೈಟ್ ಮಾಡಿದಾಗ ಅವರು ಬಿಟ್ಕೊಡಲ್ಲ, ನಾವು ಬಿಟ್ಕೊಡಲ್ಲ, ಹಂಗೆ ಇರೋದು ಇವತ್ತು ಫೈನಲ್ಸ್ ಅಲ್ಲಿ ಇರೋದು. ಅವರು ಸೌತ್ ಆಫ್ರಿಕಾ ಮೇಲೆ ಇಟ್ ವಾಸ್ ನಾಟ್ ಅನ್ ಈಸಿ ಮ್ಯಾಚ್. ಎಕ್ಸಾಕ್ಟ್ಲಿ. ಅಂಡ್ ನಾವು ಅಷ್ಟೇ, ವಿ ಹ್ಯಾವ್ ಎಷ್ಟೊಂದು ಜನ ಅಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ. ಸೊ ಈ ಇಬ್ರು ಅಷ್ಟೇ ಸ್ಟ್ರಾಂಗ್, ಈಕ್ವಿವೆಲೆಂಟ್. ಲೈಕ್ ಆಪೋನೆಂಟ್ ಇಸ್ ಲೈಕ್ ಸೂಪರ್ ಸ್ಟ್ರಾಂಗ್. ಸೊ ನಾವು ಜಸ್ಟ್ ಲೈಕ್ ಅಂದರೆ ನಮ್ಮ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಲೈಕ್ ಅಂದರೆ 8 ಬ್ಯಾಟ್ಸ್ಮನ್ವರೆಗೂ ವಿ ಪ್ಲೇ ರಿಯಲಿ ವೆಲ್. ಸೊ ನಮ್ಮದು ಬ್ಯಾಟಿಂಗ್ ಅಫ್ಕೋರ್ಸ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಟೈ ಎಲ್ಲ ಆಗಕ್ಕೆ ಚಾನ್ಸೇ ಇಲ್ಲ ಅನ್ಕೊಂಡಿದ್ದೀನಿ. ಅವರಲ್ಲೂ ಬೌಲಿಂಗ್ ತುಂಬ ಚೆನ್ನಾಗಿದೆ, ಅವರಲ್ಲೂ ಸ್ಪಿನ್ ಬೌಲರ್ಸ್ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡ್ಸೋಂಥವ್ರು ಇದ್ದಾರೆ. ಐ ಬಿಲೀವ್ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೀವಿ ಅಂತ. ಅವ್ರು ಯಾವ ರೀತಿಯ ಬೌಲಿಂಗ್ ಮಾಡಿದ್ರು ಕೂಡ ಫೇಸ್ ಮಾಡೋದಕ್ಕೆ ನಮ್ಮ ಹತ್ರ ಎಕ್ಸಾಕ್ಟ್ಲಿ ಬ್ಯಾಟ್ಸ್ಮನ್ ಸ್ಟ್ರಾಂಗ್ ಇದ್ದಾರೆ. ಎಸ್. ಅಂಡ್ ಆಲ್ಸೋ ನಮ್ಮ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸ್ಟ್ರಾಂಗ್ ಇದೀವಿ ನಾವು ಅಂತ. ಬೌಲಿಂಗ್ ಅಲ್ಲೂ ತುಂಬಾ ಸ್ಟ್ರಾಂಗ್ ಇದೀವಿ. ಐ ಮೀನ್ ವರುಣ್ ಚಕ್ರವರ್ತಿ ಅವರಾಗಿರ್ಬೋದು. ಅಂಡ್ ಹೇಳಕ್ಕಾಗಲ್ಲ, ಆಸ್ ಈ ಟೋಲ್ಡ್, ಹಾರ್ದಿಕ್ ಪಾಂಡ್ಯ ಅವರು ಒಂದೊಂದ್ಸತಿ ಸಡನ್ ಆಗಿ ಔಟ್ ಆಫ್ ದ ಬ್ಲೂ ತುಂಬ ಚೆನ್ನಾಗಿ ಆಡ್ಬಿಡ್ತಾರೆ. ಸೊ ಶುಭ್ಮನ್ ಗಿಲ್ಲು ಅವ್ರು ಇರ್ಬೋದು, ಎಲ್ಲ ಬೌಲರ್ಸು, ಬ್ಯಾಟ್ಸ್ಮನ್, ಲೈಕ್ ಆಲ್ರೌಂಡರ್ಸು ಇದ್ದಾರೆ. ಸೊ ಎನಿಬಡಿ ಕ್ಯಾನ್ ಚೇಂಜ್ ದ ಗೇಮ್ ಅಂತ ಹೇಳ್ಬೋದು. ಸೊ ಅಕ್ಷರ್ ಪಟೇಲ್ ಅವರು, ಹಿ ಈಸ್ ಆಲ್ಸೋ ಗುಡ್ ಅಟ್ ಬೌಲಿಂಗ್ ಸಮ್ಟೈಮ್ಸ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ನಮ್ಮಲ್ಲಿ ಸ್ಪಿನ್ನರ್ ಅಂತ ಅಂದ ತಕ್ಷಣ ಯಾರು ಜ್ಞಾಪಕ ಆಗ್ತಾರೆ, ಯಾರು ಇವತ್ತು ಒಳ್ಳೆ ವಿಕೆಟ್ ತಗೋಬಹುದು ಅನ್ನುವಂಥ ನಿರೀಕ್ಷೆ ಇದೆ? ವರುಣ್ ಚಕ್ರವರ್ತಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅವ್ರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡು. ಇವಾಗ ಫಾರ್ ಎಕ್ಸಾಂಪಲು ಲಾಸ್ಟ್ ಮ್ಯಾಚ್ 5 ತೊಗೊಂಡ್ರಲ್ವ, ನೋ ಸೆಲೆಬ್ರೇಷನ್. ಔಟ್ ಮಾಡಿದ್ರಾ, ಔಟ್ ಅದೇ ಹೋಗು ಅಂತಾರಷ್ಟೇ, ಅವ್ರ ಸೆಲೆಬ್ರೇಷನ್ ಇಲ್ಲ. ಸೊ ಹಾಗಾಗಿ ಟೆಕ್ನಿಕ್ ಚೆನ್ನಾಗಿದೆ. ಆ್ಯಂಡ್ ಹೊಸಬಾಗಿರೋದ್ರಿಂದ ಇವ್ರ ಟೆಕ್ನಿಕ್ಸು ಬೇರೆ ತಂಡದವ್ರಿಗೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ರವೀಂದ್ರ ಜಡೇಜನ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ತುಂಬ ವರ್ಷದಿಂದ ಜಡೇಜಾ ಬೌಲಿಂಗ್ಗೆ ಅವ್ರು ಬ್ಯಾಟ್ ಮಾಡಿದ್ದಾರೆ. ವರುಣ್ ಚಕ್ರವರ್ತಿ ಬೌಲ್ಗೆ ಅವ್ರು ತುಂಬ ಆಡಲಿಲ್ಲ. ಬಾಲ್ ಹೇಗೆ ತಿರುಗುತ್ತೆ, ಹೇಗೆ ಬಿಹೇವ್ ಮಾಡುತ್ತೆ ಗೊತ್ತಿಲ್ಲ. ಸೊ ವರುಣ್ ಚಕ್ರವರ್ತಿ ಮೇಲೆ ಇದೆ. ಅದು ಬಿಟ್ಟರೆ ಕುಲ್ದೀಪ್ ಯಾದವ್ ಮೇಲೇನೂ ಇದೆ, ಅವರು ಚೆನ್ನಾಗಿ ಆಡ್ತಾರೆ. 3 ಜನ ಇದ್ದಾರೆ ಸ್ಪಿನ್ನರ್ಸು, ಜಡೇಜಾ ಇದ್ದಾರೆ, ಕುಲ್ದೀಪ್ ಇದ್ದಾರೆ ಆ್ಯಂಡ್ ವರುಣ್ ಇದ್ದಾರೆ. ಸೊ 3ರಲ್ಲಿ ಒಬ್ಬರನ್ನ ಹೇಳ್ಬೇಕಾದ್ರೆ ನಾನು ವರುಣ್, ಯಾಕಂದರೆ ಸೆಮಿಫೈನಲ್ಲೂ ಹೊಸಬನೇ ವರುಣ್ ಅವರು, ಹೊಸಬರ್ರೆ. ಸೊ ಹಾಗಾಗಿ ಏನು ಪ್ರೆಷರ್ ಇಲ್ಲದೆ 5 ಅದು ಆಸ್ಟ್ರೇಲಿಯಾ ಮೇಲೆ ತೊಗೊಂಡಿರೋದು, ಯಾವುದೋ ಕಾಂಜಿ ಪಿಂಜಿ ಮೇಲೆ, ಜಿಂಬಾಬ್ವೆ ಅಥವಾ ಬಾಂಗ್ಲಾದೇಶ್ ಮೇಲೆ ಅಲ್ಲ, ಆಸ್ಟ್ರೇಲಿಯಾ ಅಂತ ಘಟಾನುಘಟಿ ಟೀಮ್ ಮೇಲೆ ಪರ್ಫಾರ್ಮ್ ಮಾಡಿರೋದ್ರಿಂದ ಇವತ್ತು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ನಂಬಿಕೆ ಇದೆ.